ಇನ್ನು ಸಚಿವ ಬಿ ಪಾಟೀಲ್ ಅವರ ರಿಯಾಕ್ಷನ್, ಅವರು ಪದೇ ಪದೇ ಇದನ್ನೇ ಹೇಳ್ತಾ ಇದ್ದಾರೆ, ನಮ್ಮದು ಹೈಕಮಾಂಡ್ ಪಕ್ಷ, ಯಾರು ಏನೇ ಹೇಳಿದ್ರು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡೇ ಅಂತಿಮ, ಆದರೆ ಅಧಿಕಾರ ಹಂಚಿಕೆಯ ಸೂತ್ರ ನಮಗೆ ಗೊತ್ತಿಲ್ಲ. ಮೊಯ್ಲಿ ಹೇಳಿಕೆಯನ್ನು ಹೈಕಮಾಂಡ್ ಗಮನಿಸುತ್ತೆ. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟನ್ನು ಖರ್ಗೆ, ರಾಹುಲ್, ಸೋನಿಯಾ ಗಾಂಧಿ ಅವರೇ ಫೈನಲ್ಲು. ಯಾರು ಏನೇ ಹೇಳಿಕೆ ಕೊಟ್ಟರು ಅದಕ್ಕೆ ಮಹತ್ವ ಇಲ್ಲ ಅಂತ ಹೇಳ್ತಿರೋದು. ವೀರಪ್ಪ ಮೊಯ್ಲಿ ಹೇಳಿಕೆಗೆ ಯಾವುದೇ ಮಹತ್ವ ಇಲ್ಲ, ತೀರ್ಮಾನ ತಗೋಬೇಕಾಗಿರೋದು ಹೈಕಮಾಂಡ್ ನಾಯಕರು ಅಂತ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಇಬ್ಬರು ಜನರಲ್ ಸೆಕ್ರೆಟರೀಸು, ಇವರೆಲ್ಲರೂ ಕೂಡ ಅಂತಿಮ. ಈಗ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಇನ್ನು ಸಂತೋಷ್ ಲಾಡ್ ಅವರು ಕೂಡ ಮಂತ್ರಿಗಳು, ಅವರ ರಿಯಾಕ್ಷನ್ ಎಲ್ಲರದ್ದು ಕೂಡ ಅದೇ ರೀತಿಯಲ್ಲಿದೆ. ಒಂಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಕೆಲವರು ಒಬ್ಬರು ಫೇವರ್ ಆಗಿ ಮಾತನಾಡೋದು. ಈಗ DKಶಿಯನ್ನು CM ಮಾಡುವ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ವೀರಪ್ಪ ಮೊಯ್ಲಿ ಅವರು ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. 140 ಶಾಸಕರಲ್ಲಿ 2-3 ಶಾಸಕರು ಈ ರೀತಿ ಹೇಳಿರ್ಬೋದು. ಕೊನೆಗೆ ಎಲ್ಲರೂ ಪಕ್ಷದ ವೇದಿಕೆಗೆ ಬರಬೇಕು, ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದು ನಿರ್ಧರಿಸಬೇಕು ಅಂತ ಸಂತೋಷ್ ಲಾಡ್ ಅವರ ಸ್ಟೇಟ್ಮೆಂಟ್. ಭವಿಷ್ಯವನ್ನು ನುಡಿದಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಏನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಇದು. ಇಂಥ ಒಂದು ಡಿಸಿಷನ್ ಆಗಬೇಕಾಗಿದ್ರೆ ಹೈಕಮಾಂಡ್ಲಿಂದ ಡಿಸಿಷನ್ ಆಗುತ್ತೆ. ನಾವು ನಮ್ಮ ಪಾರ್ಟಿ ಎಲ್ಲದಕ್ಕೂ ಹೈಕಮಾಂಡೇ ಸುಪ್ರೀಂ ಆಗಿರ್ತದೆ. ಅವ್ರು ಹೇಳಿರ್ತಂದ್ರೆ ನಾನು ಯಾವುದೂ ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಅಂದರೆ ಹೈಕಮಾಂಡ್ ಮಾತ್ರ ಸುಪ್ರೀಮು, ಹೇಳಿಕೆ ಕೊಡೋಕೆ ಮಾತ್ರ ಶಾಸಕರೆಲ್ಲ ಸುಪ್ರೀಂ ಕೋರ್ಟ್ ಎಲ್ಲರೂ ಹೇಳ್ತಾರೆ. ಅಂದರೆ ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರ ಹಂಚಿಕೆ ಸೂತ್ರ ಆಗಿರೋದು ಬಹುತೇಕ ನಿಶ್ಚಿತ ಅಂತ ಸಂದೇಶವನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಿರ್ಬೋದು, ಅದ್ರ ಬಗ್ಗೆ ನಾನು ಏನು ಟೀಕೆ ಮಾತಾಡೋಕೆ ಹೋಗೋದಿಲ್ಲ. ಆ ಥರ ಏನಿಲ್ಲಮ್ಮ. ವೈಯಕ್ತಿಕ ನಮ್ಮಲ್ಲಿ ಕುಮಾರ್ ಸಾಹೇಬರು ಒಂದು ಜಡ್ಜ್ಮೆಂಟ್ ಬರೆದಿದ್ರು, ಡಿಸೆಂಟ್ ಇಸ್ ದ ಎಸೆನ್ಸ್ ಆಫ್ ಡೆಮೋಕ್ರಸಿ ಅಂತೇಳಿ. ಡಿಸೆಂಟ್ ಇಸ್ ದ ಎಸೆನ್ಸ್ ಆಫ್ ಡೆಮೋಕ್ರಸಿ ನಮ್ಮ ಪಾರ್ಟಿಯಲ್ಲಿ ಡಿಸೆಂಟಿಗೂ ನಮ್ಮಲ್ಲಿ ಅವಕಾಶ ಇದೆ. ಸೊ ಡಿಸೆಂಟ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮುಖ್ಯಮಂತ್ರಿ ಆಗಬೇಕು ಏನು ಎತ್ತ ಅಂತ ಸಿದ್ದರಾಮಯ್ಯ ಬಣದವರು ತುಂಬ ಜನ ಮಾತಾಡಿದ್ದಾರೆ, DK ಶಿವಕುಮಾರ್ ಬಣದವರು ತುಂಬ ಜನ ಮಾತನಾಡಿದ್ದಾರೆ. ಆದರೆ ವೀರಪ್ಪ ಮೊಯ್ಲಿ ಅವರ ನಿನ್ನೆಯ ಸ್ಟೇಟ್ಮೆಂಟ್ ಇಷ್ಟೊಂದು ಚರ್ಚೆಗೆ ಗ್ರಾಸವಾಗೋದಕ್ಕೆ ಏನು ಕಾರಣ ಅಂತ? ಪ್ರಮುಖವಾಗಿರ್ತಕ್ಕಂಥದ್ದು ಅರವಿಂದ್, ಏನಂದರೆ ವೀರಪ್ಪ ಮೊಯ್ಲಿಯವರು ಸಣ್ಣ ಪುಟ್ಟ ನಾಯಕರಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಶಾಲಿಯಾದಂಥ ನಾಯಕರು. ಯಾಕೆಂದರೆ ಇಲ್ಲಿ ತನಕ DK ಶಿವಕುಮಾರ್ ಅವರ ಪರ ಗಟ್ಟಿಯಾಗಿರ್ತಕ್ಕಂಥ ಒಳ್ಳೆ ದೊಡ್ಡ ಮಟ್ಟದ ನಾಯಕರು ಯಾರೂ ಕೂಡ ಮಾತನಾಡಿರಲಿಲ್ಲ. ಆದರೆ ಈಗ ವೀರಪ್ಪ ಮೊಯ್ಲಿಯವರು CWCಯ ಒಂದು ಶಾಶ್ವತ ಸದಸ್ಯರು ಕೂಡ ಅವರು ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕೆಂದರೆ CM ಕ್ಲೈಮನ್ನು ಒಬ್ಬ ದೊಡ್ಡ ನಾಯಕ ಕ್ಲೈಮ್ ಮಾಡ್ತಾರೆ ಅಂದರೆ ಅದು ಸಾರ್ವಜನಿಕವಾಗಿ, ಅದರಲ್ಲಿ ಬೇರೆ ಏನಾದರೂ ಟ್ವಿಸ್ಟ್ ಇರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದರೆ ನೀವು ಹೇಳಿದಂತೆ ಸಿದ್ದರಾಮಯ್ಯ ಅವರ ಪರ ಅವರ ಆಪ್ತರು, ಸಚಿವರು, ಕೆಲ ಶಾಸಕರು ಎಲ್ಲರೂ ಕೂಡ ದಿನನಿತ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಕೌಂಟ್ರ್ ಮಾಡೋ ನಿಟ್ಟಿನಲ್ಲೂ ಕೂಡ DKಶಿ ಪರ ಒಂದಿಬ್ಬರು ಶಾಸಕರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ DKಶಿ ಪದೇ ಪದೇ ಹೈಕಮಾಂಡ್ ವಿಚಾರವಾಗಿ ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಆದರೆ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಈ ಕ್ಲೈಮನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಒಂದಕ್ಕೆ ಪೂರಕ ಆಗುತ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಹೈಕಮಾಂಡ್ನ ನಾಯಕರ ಬಗ್ಗೆ ವೀರಪ್ಪ ಮೊಯ್ಲಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಏನು ಅಂತ. ಇಂಥ ಸನ್ನಿವೇಶದಲ್ಲಿ ವೀರಪ್ಪ ಮೊಯ್ಲಿಯವರ ಈ ಒಂದು ಹೇಳಿಕೆ ಬಗ್ಗೆ ವಿರೋಧ ಪಕ್ಷಗಳು ಕೂಡ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನ ಆರಂಭದಲ್ಲಿ ಒಂದು ರೀತಿಯಲ್ಲಿ ಅವರ ನಡೆ ನುಡಿಯ ಬಗ್ಗೆ ಒಂದು ರೀತಿಯಲ್ಲಿ ವಿರೋಧ ಮಾಡ್ತಕ್ಕಂಥವರಲ್ಲಿ ವೀರಪ್ಪ ಮೊಯ್ಲಿ ಆಗಿರ್ಬೋದು, ಜನಾರ್ದನ್ ಪೂಜಾರಿ ಆಗಿರ್ಬೋದು, ಅವರ ಕಾರ್ಯವೈಖರಿಯನ್ನು ಕೂಡ ಬಹಿರಂಗವಾಗಿಯೇ ಟೀಕಿಸಿದ್ರು. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಈಗ ವೀರಪ್ಪ ಮೊಯ್ಲಿಯವರು DKಶಿ ಪರ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಮೂಡಿದೆ. ಅದನ್ನೇ ವಿರೋಧ ಪಕ್ಷಗಳು ಕೂಡ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಬಜೆಟನ್ನು 7ನೇ ತಾರೀಕು ಮಂಡನೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಬಜೆಟನ್ನು ಮುಂದಿಟ್ಕೊಂಡು ವೀರಪ್ಪ ಮೊಯ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಎಲ್ಲ ಒಂದು ಕಡೆ ಇದು ಲಾಸ್ಟ್ ಬಜೆಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರು ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸೋದಕ್ಕೆ ವೇದಿಕೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಂತಿಮವಾಗಿ ಇನ್ನೂ 2-3 ತಿಂಗಳು ಇದೇ ರೀತಿಯ ಜಟಾಪಟಿ ಮುಂದುವರಿಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನವೆಂಬರ್ ತನಕವೂ ಕೂಡ ಇದಕ್ಕೆ ಒಂದು ಕ್ಲಾರಿಟಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ನ ಒಳಗಡೆ ಮಾತನಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಹೈಕಮಾಂಡ್ ಒಂದು ತೀರ್ಮಾನ ಮಾಡೋ ತನಕ ಚರ್ಚೆ ಇದ್ದೇ ಇರುತ್ತೆ.